ನಮಸ್ಕಾರ, ನನ್ನ ಹೆಸರು ಸಂಪತ್ ಕುಮಾರ್ ಅಂತ. ಫಿಲ್ಮ್ ಪ್ರೊಡ್ಯೂಸರು. 3 ಫಿಲ್ಮ್ ಮಾಡಿದ್ದೀನಿ, ಕನ್ನಡ ಫಿಲ್ಮು. ಒಂದು ತಿಮ್ಮ ಅಂತ ಪಾರ್ಟ್ನರ್ ಆಗಿ ಶಿಲ್ಪಾಸಿನ ನಾನು ಪಾರ್ಟ್ನರಾಗಿ ಮಾಡಿದೆ. 2ನೇ ಫಿಲ್ಮ್ ಚೆನ್ನ ಅಂತ ಮಾಡಿದೆ, ಅದು ನಾನು ಇಂಡಿವಿಜುವಲ್ ಒಂದು ಸೋಲೋ ಪ್ರೊಡ್ಯೂಸರು. ಇವಾಗ ನೆಕ್ಸ್ಟ್ ಪ್ರೇಮ್ ನಗರ್ ಅಂತ ಮಾಡಿದ್ದೀನಿ, ಈ ವರ್ಷ ರಿಲೀಸ್ ಮಾಡ್ತಾಯಿದ್ದೀನಿ. ನಾನು ಹುಟ್ಟಿ ಬೆಳೆದ ನಮ್ಮ ತಂದೆ ಬಂದು ಮಂಡ್ಯದವರು, ನಾವೆಲ್ಲ ಮಂಡ್ಯದವರು. ನಾನು ಗುಟ್ಟಳ್ಳಿನಲ್ಲಿ ಹುಟ್ಟು ಬೆಳೆದವನು. ಹುಟ್ಟು ಬೆಳೆದು ಸ್ಟಾರ್ಟಿಂಗಲ್ಲಿ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ತುಂಬ ಬಡವರು, ನಾವೇನು ಸಾಹುಕಾರೇನಲ್ಲ, ಬಡವರುಗಳೇ. ಕಾರ್ಪೊರೇಷನ್ ಸ್ಕೂಲು ಅದು ಇದು ಓದ್ಕೊಂಡು ಬಂದವರು ನಾವು. ಓದ್ಕೊಂಡು ಹಂಗೆ ಬರ್ತಾ ಹಂಗೆ ಏಜ್ ಆಗ್ತಿದ್ದಂಗೆ ಆಟೋಗೆ ಬಂದು, ಆಟೋ ಲೈನಲ್ಲಿ ಅವಾಗ 2.5 ರೂಪಾಯಿನ 3 ರೂಪಾಯಿನ ಪೆಟ್ರೋಲ್ ಇತ್ತು. ಆದರೆ ಸೀಮೆಣ್ಣೆ ಬಂದು ಕಮ್ಮಿ ಇತ್ತು. ಮಿಕ್ಸ್ ಮಾಡ್ಕೊಂಡು ಆಟೋಗಳು ಓಡಿಸ್ಕೊಂಡು ಹಂಗೆ ಬಂದು ಆಟೋ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ದಿನ ಬಿಟ್ಬಿಟ್ಟು ಆಟೋ ಓಡಿಸ್ಕೊಂಡು ಫ್ರೀ ಟೈಮಲ್ಲಿ ಈ ಬಾಡಿ ಜಮ್ನೇಷನ್ ಮಾಡೋದು, ಈ ಗಡ್ಡಿ ಮನೆಗೆ ಹೋಗೋದು, ಅದೆಲ್ಲ ಮಾಡಿ ಫಿಸಿಕಲಾಗಿ ತುಂಬ ಚೆನ್ನಾಗಿತ್ತು. ಆವಾಗ ನಮ್ಮ ಜೊತೆಲಿ ಆ ಟೈಮಲ್ಲಿ ಓಡಿಸೋ ಟೈಮಲ್ಲಿ ಕೊಬ್ಬರಿ ಮಂಜ ಇದ್ದ, ಅವನು ಆಟೋ ಓಡಿಸ್ತಾ ಇದ್ದ. ಅವನು ಪಾಪ ಭಾಳ ನೊಂದಿರೋ ಅವ್ರ ಫ್ಯಾಮಿಲಿಯವರೆಲ್ಲ ಪಾಪ ತುಂಬ ಕಷ್ಟ ಬಿದ್ದು ಬೆಳೆದು ಬಂದವರು. ಬೆಳ್ಕೊಂಡು ಬಂದ ನಾವೆಲ್ಲ ಆಟೋ ಹೊಡ್ಕೊಂಡು ನಾವು ಜಾಸ್ತಿ ಒಂದೇ ಏರಿಯಾದಲ್ಲಿ ಇದ್ದವರಲ್ಲ ನಾವೆಲ್ಲ. ನಾವು ಲೈನ್ ಗಲ್ಡಿ ಮನೆಗೆ ಬಂದೆ. ಗಲ್ಡಿ ಮನೆಗೆ ಯಾವಾಗ ಬಂದು ಜಿಮ್ನೇಷನ್ಗೆ ಅವಾಗ ಆಟೋ ಓಡಿಸೋದು ಬಿಟ್ಬಿಟ್ಟು, ಆಟೋ ಓಡಿಸೋದು ಬಿಟ್ಟಾದಮೇಲೆ ಗಾಂಧಿನಗರಿಗೆ ಬಂದು, ಗಾಂಧಿನಗರಿಗೆ ಬಂದು ನಾನು ಕುಳ್ಳಾಶ ಅಂತ, ಚಿರ್ತಿ ಅಂದ್ಬಿಟ್ಟು ಸೀನಾ, ಗೆಡ್ಡನಾಗ ಎಲ್ಲಿ ಬಂದ ಗಾಂಧಿನಗರದಲ್ಲಿ ನಮ್ಮ ಕುಳ್ಳಾಶ ಅಂತ ನಾನು ಎಲ್ಲದ್ರ ಜೊತೆಲಿ ಸೇರಿದ ಮೇಲೆ ಕಬಡ್ಡಿ ಟೂರ್ನಿಮೆಂಟ್ ಅವು ಇವು ಮಾಡಿ ಎಲ್ಲರ ಹತ್ರ ರೋಕಲ್ ಮಾಡಿಕೊಂಡು ಒಂದು ಹೋಟ್ಲಲ್ಲಿ ಇದೆಲ್ಲ ಒಂದು ಕಲೆಕ್ಷನ್ ಮಾಡ್ತಿದ್ದೋ. ಎಲ್ಲಿ ಲೈವ್ ಬ್ಯಾಂಡ್ ನಡೆಸೋರ ಹತ್ರ, ಈ ಇದು ನಡೆಸೋದಕ್ಕೆ ಅದು ಈ ಲೈವ್ ಬ್ಯಾಂಡು, ಇದು ಒಂದು ಇನ್ನೊಂದು ನಡೀತದೆ ಸೆಕ್ಸ್, ಇದೆಲ್ಲ ನಡೀತು ದಂಧೆಗಳು. ಅವ್ರ ಹತ್ರ ದುಡ್ಡುಗಳು ಬ್ಲೂ ಫಿಲ್ಮ್ ಇದೆಲ್ಲ ಮಾಡಿಕೊಂಡು ಅವ್ರ ಹತ್ರ ಎಲ್ಲ ಕಾಸುಗಳು ಕಿತ್ಕೊಂಡು. ಎಷ್ಟು ಕೊಡೋರು ಒಂದು ಸತಿ 1500 2000 ಕೊಡೋರು. 2000 ರೂಪಾಯಿ ಅಂದರೆ ಅವಾಗ ಹೆಚ್ಚಿಗೆ ಮಾಡಿ 2 ಲಕ್ಷ ಇದ್ದಂಗೆ. ಇವತ್ತಿನ ಇದಕ್ಕೆ ಒಂದೊಂದಲ್ಲಿ ಹೆಚ್ಚಿಗೆ ಒಳ್ಳೆ ಕಲೆಕ್ಷನ್ ಮಾಡಿಕೊಂಡು. ಗಾಂಧಿನಗರ ಎಲ್ಲೆಲ್ಲಿತ್ತು ಲೈವ್ ಬ್ಯಾಂಡ್ಗಳು? ಲೈವ್ ಬ್ಯಾಂಡ್ ಎಲ್ಲೆಲ್ಲಿದ್ದು? ಗಾಂಧಿನಗರದಲ್ಲಿ ಇತ್ತಲ್ಲ, ಗುಪ್ತಾ ಮಾರ್ಕೆಟಲ್ಲಿ ಇತ್ತು. ಗುಪ್ತಾ ಮಾರ್ಕೆಟ್ ಪಕ್ಕದಲ್ಲಿ ಒಂದಿತ್ತು, ಉಮರ್ ಕಾಯಂ ಇತ್ತು, ಬಿಗೇಡ್ ರೋಡು, ಅಲ್ಲೆಲ್ಲ ಹೋಗ್ತಾಯಿದ್ದು. ನೆಪೋಲಿಯನ್ ಎಲ್ಲ ಹೋಗ್ಬಿಟ್ಟು ಒಂದು ಕಡೆ ನಾಗಾರ್ಜುನ ಹೋಟ್ಲು ಅನ್ನೋರುಗಳು ಅವರೆಲ್ಲ ಕೊಡೋರು. ಕೊಟ್ಟಾದ್ಮೇಲೆ ಅಂತ ತೊಗೊಂಬಿಟ್ಟು ಶೇರ್ ಮಾಡ್ತಿದ್ದೋ. ಏನು ಖರ್ಚಾಯ್ತು ನೋಡಿಬಿಟ್ಟು ನಾವೆಲ್ಲ ಶೇರ್ ಮಾಡ್ಕೊತಾಯಿದ್ದೋ. ಎಷ್ಟು ಜನ? ಒಂದು 7-8 ಜನ ಇರ್ತಾಯಿದ್ದು. ನಾನು ಕುಳ್ಳಾಶ ಅಂತ, ಗೆಡ್ಡನಾಗ ಇರ್ತಾಯಿರಲಿಲ್ಲ ಜಾಸ್ತಿ. ಇನ್ನೊಬ್ಬ ಇದ್ದ ಮಲ್ರಾಬಿಟ್ಟ, ಅವನು ಲೈವ್ ಬ್ಯಾಂಡಲ್ಲಿ ಅವನೊಬ್ಬ ಇದ್ದ. ಆಮೇಲೆ ಕುಟ್ಟಿ ಅಂತ ಶ್ರೀರಾಮ್ಪುರದ ಕುಟ್ಟಿ ಇದ್ದರು. ಸುಮಾರು ಜನ ಎಲ್ಲ ರೌಡಿಗಳೇ ಇದ್ದವರು, ಯಾರು ಒಳ್ಳೆಯವ್ರು ಇರೋ ಅಂಥವ್ರು ಇರಲಿಲ್ಲ. ಅಂಥದ್ರಲ್ಲಿ ಏನು ಕೊನೆ ಹಂಡಕ್ಕೆಲ್ಲ ಖರ್ಚೆಲ್ಲ ತೆಗೆದುಬಿಟ್ಟು ಶೇರ್ ಮಾಡ್ಕೊತಿದ್ದೋ. ಶೇರ್ ಮಾಡಿ ಪಾರ್ಟಿ ಮಾಡಿಕೊಂಡು ಅದೇ ಜೀವನ, ಅದಲ್ಲೇ ಬರ್ತಾ ನಾನು ರಿಯಲ್ ಎಸ್ಟೇಟಿಗೆ ಬಂದೆ. ನಾನು ಇದು ಬೇಡ ಅಂದ್ಬಿಟ್ಟು ನನಗೆ ಇಷ್ಟ ಆಗಿಲ್ಲ. ಇದು ನೀವು ಬುಟೋಸ್ ಕುಮಾರ್ ಪರಿಚಯ ಆಗಿದ್ದು ಅಲ್ಲಿಂದಾನೆ. ಕುಳ್ಳಾಶದ ಟೂರ್ನಿಮೆಂಟ್ ನಡೆಸಿದ್ವಲ್ಲ, ಅವಲೇ ಬುಟೋಸ್ ಕುಮಾರ್ ಅರ್ಥ ಆಗಿದ್ದು. ಬುಟೋಸ್ ಕುಮಾರ್ ಅದೇ ಕುಳ್ಳಾಶ ಅಂತ ಕರ್ಕೊಂಡೆ ಪರಿಚಯ ಮಾಡಿಸ್ದ. ಮಾಡಾದ್ಮೇಲೆ ಅದೇ ಅವರು ಇದು ಡೀಲ್ಗಳು ಮಾಡೋರು, ಆಯಿಲ್ದಿಂದ ಮಾಡೋರು. ಆಯಿಲ್ ಹಂಗೆಪ್ಪ ಅಂದ್ರೆ ಕ್ರೂಡ್ ಆಯಿಲ್ಲು, ಅದು ಈ ಹಳೆ ಆಯಿಲ್ ಬರ್ತಾವಲ್ಲ, ಹಳೆ ಆಯಿಲ್ಗಳನ್ನ ತೊಗೊಂಡವರು ಫ್ರೆಶ್ಶಾಗಿ ಅದನ್ನು ಇದು ಫಿಲ್ಟ್ರ್ ಮಾಡಿ ಹೊಸ ಆಯಿಲ್ ಮಿಕ್ಸ್ ಮಾಡೋರು. ಅದು ಸೇವಾನಗರದ ಹತ್ರ ಬರುತ್ತೆ. ಸೇವಾನಗರದ ಹತ್ರ ಅಲ್ಲಿ ಟ್ಯಾಂಕ್ಗಳಲ್ಲಿ ಮಾಡೋರು. ಆ ಮಾಡಬೇಕಾದಾಗ ಅಲ್ಲಿ ಸ್ವಲ್ಪ ಗಲಾಟೆಗಳು ನಡೆಯೋದು. ಅಲ್ಲಿ ಇಲ್ಲ ಅವ್ರದ್ದು ಇನ್ನೊಂದೆರಡು ಗ್ಯಾಂಗ್ ಇತ್ತು ಅವಾಗೆಲ್ಲ ನಾವೆಲ್ಲ ಹೋಗಿ ಸುಮ್ಮನೆ ಶೋ ಕೊಟ್ಕೊಂಡು ಬರ್ತಾಯಿದ್ದೋ. ನಾವು ಅಲ್ಲೇನು ಆಗ್ತಿರಲಿಲ್ಲ, ಸುಮ್ಮನೆ ಹೋಗ್ಬಿಟ್ಟು ಬರುತ್ತಾಯಿದ್ದೋ. ವಾರಕ್ಕೆ 350 ರೂಪಾಯಿ ಕೊಡೋರು. ಅದನ್ನು ಸುಮಾರು ಒಂದು 2-3 ವರ್ಷದವರೆಗೂ ಮಾಡಿದ್ವು. ಆಮೇಲೆ ಬಿಟ್ಬಿಟ್ಟು ಅದನ್ನು ಬೇಡ ಅಂತ ಬಿಟ್ಟಾದ್ಮೇಲೆ ಲ್ಯಾಂಡ್ ಡೀಲಿಂಗ್ಸಿಗೆ ಬಂತು. ಅಲ್ಲ, ನೀವು ಬುಟೋಸ್ ಕುಮಾರ್ ಜೊತೆ ಇದ್ದಾಗ ಹೊಡೆದಾಟ ಬಡದಾಟಗಳು ಏನು ಹೋಗಲಿಲ್ಲ? ಬಡದಾಟ ಆಗ್ತಾನೆ ಇಲ್ವಲ್ಲ, ಏನೇನು ಎಲ್ಲ ಕಾಂಪ್ರಮೈಸ್. ಎಲ್ಲ ನಮ್ಮ ಗುಬ್ಬರು ನೋಡಿದಟ್ಗೆ ಅವರೇ ಕಾಂಪ್ರಮೈಸ್ ಆಗೋರು, ಇದಾಗೋದು ಏನು ಆಗೋಗ್ಬಿಡೋದು. ಏನು ಬರೀ ಲ್ಯಾಂಡ್ ಡೀಲಿಂಗ್ಸು, ಆಮೇಲೆ ಲೈವ್ ಬ್ಯಾಂಡ್ಗಳದ್ದು, ಆಮೇಲೆ ಕ್ಲಬ್ಬು, ಇಸ್ಪಿಟ್ ಕ್ಲಬ್ಗಳು, ಆಮೇಲೆ ಲೈವ್ ಬ್ಯಾಂಡು, ಆಮೇಲೆ ಇನ್ನೊಂದು ಬ್ಲೂ ಫಿಲ್ಮ್ ಅಡ್ಡಗಳು, ಈ ಥರದ ನಡೀತಾ ಇದೆ. ಆಮೇಲೆ ಇದ್ರದ್ದು ಡೀಲ್, ಅವಾಗ ಲ್ಯಾಂಡ್ ಡೀಲಿಂಗ್ ಎಲ್ಲ ಅಷ್ಟು ಇರಲಿಲ್ಲ. ಲ್ಯಾಂಡ್ ಡೀಲಿಂಗ್ ತೊಗೊಳ್ಳೋರೇ ಇರಲಿಲ್ಲ ಅವಾಗ. ಆ ಥರ ಇತ್ತು, ಭಾಳ ಕಡಿಮೆಗೆ ಸಿಗೋದು. 100 ರೂಪಾಯಿ ಸ್ಕ್ವೇರ್ ಫೀಟ್ಗೆಲ್ಲ ಸಿಗೋದು ಒಳ್ಳೊಳ್ಳೆ ಪ್ರಾಪರ್ಟಿಗಳು. ಇವತ್ತು ಹಂಗಿಲ್ಲ. ಇವತ್ತೆಲ್ಲ 100 ರೂಪಾಯಿಗೆ ಸಿಗೋದು ಇವತ್ತು ಹೆಚ್ಚು 20,000-30,000 ಆಗ್ಬಿಟ್ಟಿದೆ. ಗಾಂಧಿ ಬಜಾರೆಲ್ಲ ಒಂದು 500 ರೂಪಾಯಿ 1,000 ರೂಪಾಯಿಗೆ ಸಿಗೋದು. ಇವತ್ತು ಅದು 50,000 ರೂಪಾಯಿ ಆಗ್ಬಿಟ್ಟಿದೆ ಸ್ಕ್ವೇರ್ ಫೀಟು. ಇದೊಂದು ದೊಡ್ಡ ಮಾಫಿಯಾ ಆಗ್ಬಿಟ್ಟಿದೆ. ಇವಾಗ ಹೆಂಗಾಗಿದೆ ಲ್ಯಾಂಡ್ ಡೀಲಿಂಗು, ಲ್ಯಾಂಡ್ ಡೀಲಿಂಗ್ ಮಾಡ್ತಾನೆ ಅಂದರೆ ಮುಗಿದ ಕತೆ. ಅವನು 200 ಕೋಟಿ 300 ಕೋಟಿ ಆ ಲೆವೆಲಲ್ಲಿ ಇರೋವಂಥದ್ದು. ಫಿಲ್ಮ್ ಲೈನ್ಗೆ ಬಂದೆ ರಾಮಮೂರ್ತಿ. ಆಗ ನೀವು ಅವ್ರ ಜೊತೆ ಇದ್ದಾಗ ಬರೀ ಇದ್ದಿದ್ದು ಡೀಲಿಂಗು, ಬರೀ ಹಫ್ತಾ ಕಲೆಕ್ಷನ್ನು, ಹೊಡೆದಾಟ, ಲ್ಯಾಂಡ್ ಡೀಲಿಂಗ್ ಎಲ್ಲ ಇರಲಿಲ್ಲ. ಲ್ಯಾಂಡ್ ಡೀಲಿಂಗ್ ಇರಲಿಲ್ಲ.
ಬೇರೆ ಈ ಒಡೆಯಕ್ಕೆ ಹೋಗೋದು ಬಡಿಯಕ್ಕೆ ಹೋಗೋದು ಹೊಡೆಯಕ್ಕೆ ಹೋಗೋದು ಬಡಿಯಕ್ಕೆ ಹೋಗೋದು ಅಂದಾಗ ಇವತ್ತು ಜಯರಾಜ್ ಬಂದಮೇಲೆ ಬುಟಸ್ ಕುಮಾರ್ ಬಂದ. ಬುಟಸ್ ಕುಮಾರ್ ಆದಮೇಲೆ ಕೊತ್ವಾಲ್ ರಾಮಚಂದ್ರ ಬಂದ. ಕೊತ್ವಾಲ್ ರಾಮಚಂದ್ರ ಇವರು ಕ್ಲಾಸ್ ಆಯಿತು. ಇವನು ಬುಟಸ್ ಜೊತೆ ಸೇರಿಕೊಂಡ. ಯಾರು ಕೊತ್ವಾಲ್ ರಾಮಚಂದ್ರ. ಜಯರಾಜ್ ಸಪ್ರೇಟ್ ಆದರು. ಜಯರಾಜು ಫಂಕ್ಷನ್ ಎಲ್ಲ ಕರೆದಾಗ ಆ ಪೊಲೀಸರಿಗೆ ಬೈಯೋರು ಸಿಕ್ಕಾಪಟ್ಟೆ. ಪೊಲೀಸರೆಲ್ಲ ಭಾಳ ಕಣ್ಣಿಟ್ರು ಅವ್ರ ಮೇಲೆ. ಅದನ್ನೆಲ್ಲ ನೋಡ್ಕೊಂಡು ನಾವು ಮಿಂದಿಕೆ ಬೇಡ ಅಂತ ಸವಾಸ್ಗಳೇ ಅಂದ್ಕೊಂಡು ಅಷ್ಟಕ್ಕೆ ಡ್ರಾಪ್ ಮಾಡ್ಕೊಂಡು ಬಂದ. ಆಯಿಲ್ ಕುಮಾರ್ ಅಂತ ಹೆಸರು ಬಂದಿದೆ ಅವಾಗ. ಅದು ಈ ದಂಧ ಮಾಡಿದ್ಮೇಲೆ ಅದು ಸಂಪತ್ ಅಂತ ಇದ್ದ. ರಾಜಾನಗರದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಸಂಪತ್ ಅಂತ. ಅವನು ಅಲ್ಲೂ ಇದೆ, ಪೀಣ್ಯದಲ್ಲಿದೆ. ಅವನೇ ಇದೆ ದಂಧ ತೋರಿಸಿದ್ದು, ಯಾರಿಗೂ ಗೊತ್ತಿರಲಿಲ್ಲ. ಅವಾಗೆಲ್ಲ ಮಾಡ್ತಾಯಿದ್ದಾರೆ ಹೆಂಗೆ ಅಂದರೆ ಸೈಕಲಲ್ಲಿ ಟ್ಯಾಂಕಲ್ಲಿ ಇಟ್ಕೊಂಡು ಇವಾಗ ಈ ಕಾರ್ ಸರ್ವಿಸಿಗೆ ಬಿಡ್ತಾರೆ. ಆ ಆಯಿಲ್ಗಳು ಬರ್ತಾವಲ್ಲ, ಆ ಕೆಟ್ಟ ಆಯಿಲ್ಗಳನ್ನೆಲ್ಲ ತೊಗೊಂಡು ಎಂಟರ್ ಕರ್ನಾಟಕ ತರಿಸೋರು ಅವರು. ತರಿಸ್ಕೊಂಡು ಅದನ್ನೆಲ್ಲ ಒಳ್ಳೆ ಆಯಿಲ್ನ ಸ್ವಲ್ಪ ಮಿಕ್ಸ್ ಮಾಡಿ ಆ ರೇಟಿಗೆ ಮಾರೋರು. 10 ರೂಪಾಯಿಗೆ ತೊಗೊಳ್ಳೋರು ಅವಾಗ. ಅದು ಒಂದು 50-60 ರೂಪಾಯಿ ಇರೋದು. ಹಂಗೆ ಮಾಡ್ಕೊಳ್ಳೋರು. ಅದನ್ನ ಒಳ್ಳೆ ದುಡ್ಡು ಬರೋದು ಅದರಿಂದ. ಲೋಡೇ ಮಾಡೋರು. ಆ ಥರದ್ದು ದಂಧ ಆಯಿತು, ಆಯಿಲ್ ದಂಧ ಅಂತ. ಅದಕ್ಕೆ ಬುಟಸ್ ಕುಮಾರ್ ಆಯಿಲ್ ಕುಮಾರ್ ಅನ್ನೋದು. ಅವ್ನು ಮುಂಚೆ ಏನು ಮಾಡಿದೆ, ಬುಟಸ್ ಕುಮಾರ್ ಚಪ್ಪಲಿ ಅಂಗಡಿ ಇಟ್ಕೊಂಡಿದ್ದ. ಕಾಟನ್ ಪಿಡಲ್ಲಿ ಒಂದು, ಮಲ್ಲೇಶ್ವರದಲ್ಲಿ ಒಂದು. ಮಲ್ಲೇಶ್ವರಂ ಸರ್ಕಲಲ್ಲಿ ಲೆಫ್ಟಲ್ಲಿದೆ. ಇವತ್ತು ಅವ್ರ ತಮ್ಮ ನೋಡ್ಕೊತಾನೆ. ಆ 2 ಬೂಟಸ್ ಅನ್ನೋದಕ್ಕೆ ಬುಟಸ್ ಕುಮಾರ್ ಅನ್ನೋ ಉದ್ದೇಶ ಅವನಿಗೆ. ಬೂಟಸ್ ಚಪ್ಪಲಿ ಒಲಿ ಇದು ಮಾಡ್ತಿದ್ದರು ಅದರಲ್ಲಿ ಇದ್ದಿದ್ದು. ಇದು ಮಾಡ್ಕೊಂಡಾದ್ಮೇಲೆ ನಾವು ಅದನ್ನು ಬೇಡ ಇದನ್ನು ಬೇಡ ಸೈಲೆಂಟಾಗಿದ್ದು. ನಂಗೆ ರಾಮಮೂರ್ತಿ ಸಿಗಾಕೊಂಡ. ಜಗ್ಗೇಜ್ ಫಿಲಮ್ ತೆಗಿತಿದ್ದ. ಬ್ಯಾಡ್ ರಾಮಮೂರ್ತಿ. ಹಾಂ, ಬ್ಯಾಡ್ ರಾಮಮೂರ್ತಿ ಸಿಗಾಕೊಂಡ. ಬ್ಯಾಡ್ ರಾಮಮೂರ್ತಿ ರಾಮಮೂರ್ತಿ ಅಂದ್ಬಿಟ್ಟು ಯಾವ ರಾಮಮೂರ್ತಿ? ಜಗ್ಗೇಶ್ ಫಿಲ್ಮ್ ಮಾಡ್ಕೊಂಡು ಜಗ್ಗೇಶ್ ಹೊಡೆದಿದ್ದ ಅವನು. ಅದಕ್ಕೆ ಬ್ಯಾಟ್ ರಾಮಮೂರ್ತಿ ಅನ್ನೋದು. ಬ್ಯಾಟ್ ರಾಮಮೂರ್ತಿ, ಕರೆಕ್ಟ್. ಬ್ಯಾಟ್ ರಾಮಮೂರ್ತಿ. ನಮ್ಮನ್ನೆಲ್ಲ ಒಂದೇ ಏರಿಯಾದವ್ರು ನಾವು. ಸಿಕ್ಕಾದ್ಮೇಲೆ ನಾವು ರಿಯಲ್ ಎಸ್ಟೇಟ್ ಮಾಡ್ತಿದ್ದೋ. ನಾವೆಲ್ಲ ಮಾಡ್ತಾಯಿದ್ರೆ ಲಿಟಿಗೇಷನ್ ಲ್ಯಾಂಡ್ ಕೈ ಹಾಕ್ತಿದ್ದೋ. ಆ ಲಿಟಿಗೇಷನ್ ಲ್ಯಾಂಡಲ್ಲಿ ಹಾಕಿ ಏನು ಮಾಡ್ತಿದ್ದೋ, ಆ ಕಡೆ ಪೊಲೀಸವ್ರನ್ನ, ಈ ಕಡೆ ರೌಡಿಗಳ ಏರಿಯಾ ರೌಡಿಗಳನ್ನ, ಆ ಕಡೆ ಪೊಲೀಸು, ಆಮೇಲೆ MLA ನಮಗೆ ಗೊತ್ತಿದ್ದಾರೆ, ನಾವು ರಾಜಕೀಯದಲ್ಲಿದ್ದಾರಲ್ವ, ಆಲ್ಮೋಸ್ಟ್ ಲಿಂಕ್ ಇರೋದನ್ನೇ ಮಾಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಕಾಂಪೌಂಡಾಗಿ ಶೆಡ್ ಹಾಕ್ಬಿಟ್ಟು ಮಾರಿಬಿಡ್ತಿದ್ದೋ. ಅರ್ಧ ಲಿಟಿಗೇಷನ್ ತೊಗೋತಿದ್ದೋ. 6-3ಕ್ಕೆ ಅಡ್ವಾನ್ಸ್ ಕೊಟ್ಟು ಅಗ್ರಿಮೆಂಟ್ ಮಾಡಿ ಒಳ್ಳೆ ದುಡ್ಡು ಮಾಡ್ತಿದ್ದೆ ನಾನು. ಆ ಟೈಮಲ್ಲಿ ಸುಮಾರು ದುಡ್ಡು ಮಾಡಿದೆ. ಅದನ್ನು ರಾಮಮೂರ್ತಿ ನನ್ನ ಕಣ್ಣಿಗೆ ಸಿಗಾಕೊಂಡ. ಫಿಲಮ್ ನನಗೆ ಬಂದೆ. ಅಲ್ಲೇ ಬಂದ ಮೇಲೆ ನನ್ನ ಚರಿತ್ರೆನೇ ಮೇಲಿದ್ದು ಹಂಗೆ ಡೌನ್ ಆಗಿಬಿಟ್ಟೆ, ಕೆಳಗಡೆ ಬಂದು. ಅಲ್ಲ, ಏನಾಯ್ತು ಅಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬರೋ ಕಾರಣ ಏನಾಯಿತು? ರಾಮಮೂರ್ತಿ ಕರೆಕ್ಟು. ರಾಮಮೂರ್ತಿ ಹೆಂಗೆ ನಿಮಗೆ ಪರಿಚಯ ಆದರೂ ಹೆಂಗೆ ಕರ್ಕೊಂಬಂದರು? ನಾವೆಲ್ಲ ಒಂದೇ ಏರಿಯಾದಲ್ಲಿ ಹುಟ್ಟು ಬೆಳೆದವರಾಗಿರೋದ್ರಿಂದ ಅವನು ಫಿಲಮ್ನೇನು ಒಳ್ಳೆ ದುಡ್ಡು ಇದೆ, ಹಂಗಿದೆ ಹಿಂಗಿದೆ, ಯಾವ್ದು ಸುಮ್ಮನೆ ಆ ರೌಡಿಗಳು ಕೊಡಬೇಕು, ಇವ್ರ ರೌಡಿಗಳು ಕೊಡಬೇಕು, ಕಾಂಪೌಂಡ್ ಹಾಕ್ಸೋಕ್ಕೆ ಶನಿವಾರ ಬಂದಾಗ ಶನಿವಾರ ನೈಟ್ ನಿಂತ್ಕೊಬೇಕು. ಯಾಕೆಂದರೆ ಕಾರ್ಪೊರೇಷನ್ ಆಫೀಸರ್ ಬರ್ತಾರೆ, ಕಿರಿಕ್ ಆಗ್ತದೆ. ಭಾನುವಾರದಲ್ಲಿ ಕಾಂಪೌಂಡ್ ಹಾಕ್ಸ್ಬಿಡ್ತಿದ್ದು. ಹಾಕ್ಬಿಟ್ಟು ಒಂದು ಶೆಡ್ ಹಾಕ್ಬಿಟ್ಟು ಅಲ್ಲೇ ಬ್ರೋಕರ್ಗಳಿರೋರಲ್ಲ, ಅವ್ರು ಹೆಚ್ಚು ಕಮ್ಮಿ ಕೊಡಿಸ್ಬಿಡ್ತಾಯಿದ್ರು. 100 ರೂಪಾಯಿಗೆ ಹೋಗೋದನ್ನ 50-60 ರೂಪಾಯಿಗೆ ಅಂದರೆ ಇಮಿಡಿಯೇಟ್ಲಿ ಬಂದು ತೊಗೊಳ್ಳೋದು ಯಾರಾದರೂ. ಬಟ್ ಪೇಪರ್ಸ್ ರೆಡಿ ಮಾಡ್ಕೊತಿದ್ದ. ಹೆಂಗೆ ಕಾಂಪ್ರಮೈಸ್ ಮಾಡಿಸ್ಬಿಡ್ತಾ ಇದ್ದೆ. ಇವಾಗ ಯಾರಿಗೂ ಲಿಟಿಗೇಷನ್ ಇದೆಯಾ, ಕರೆದ್ಬಿಟ್ಟು ಹೆಂಗೆ ಮಾಡ್ಕೊತೀವಿ ಅಂದರೆ ಅವನಿಗೆ ಯಾರು ರೌಡಿ ಕ್ಲೋಸ್ ಇದ್ದಾನೆ ಅವ್ನು ಕರೆಸ್ತಿದ್ದೋ. ನಿನಗೆ ಇಷ್ಟು ಕೊಡ್ತೀವಿ ಹಂಗೆ. ಅವನಿಗೆ ಅಡ್ಜಸ್ಟ್ಮೆಂಟಿಂಗ್ ಆ ಏರಿಯಾದಲ್ಲಿ ರೆಡಿ ಮಾಡಿಕೊಂಡು ಅವ್ನಿಗೊಂದಷ್ಟು ಇವನಿಗೊಂದಷ್ಟು ಕೊಟ್ಟು ಒಳ್ಳೆ ನಾವು 30% ತೊಗೋತಿದ್ದೆ. ಇನ್ನು ಮಿಕ್ಕಿದೆಲ್ಲ ಪಾಪ ಅವರು ಅಯ್ಯೋ ಅನ್ಬಾರ್ದು ಅಂದ್ಬಿಟ್ಟು ಅವ್ರಿಗೂ ಒಂದಷ್ಟು ಕೊಡ್ತಾಯಿದ್ದೆ. ಕೊಟ್ಟು ಕ್ಲಿಯರ್ ಮಾಡಿ ಒಳ್ಳೆ ದುಡ್ಡು ಮಾಡ್ತಿದ್ದು ಅದರಲ್ಲಿ. ಮಾಡ್ಕೊಂಡು ಹಂಗೆ ಲ್ಯಾಂಡ್ ಡೀಲಿಂಗಿಂದನೇ ಬಂದು ಫಿಲ್ಮ್ ನಿನಗೆ ಬಂದ ಮೇಲೆ ಈ ಥರ ಡೌನ್ ಆಯಿತು. ರಾಮಮೂರ್ತಿ ಸವಾಸ ಮಾಡ್ತೀರಿ, ಗಾಂಧಿನಗರದಲ್ಲೇ ಇರ್ತೀರಿ. ಗಾಂಧಿನಗರದಲ್ಲೇ ಸಿನಿಮಾ ಇಂಡಸ್ಟ್ರಿ. ನಾನು ಗಾಂಧಿನಗರ ಕಾಲಿಟ್ಟು 40 ವರ್ಷ ಆಯಿತು. ಇವಾಗ ನನಗೆ 63 ವರ್ಷ. ನೀವಿರೋದೇ ಗಾಂಧಿನಗರ? ಇರೋದು ಇವಾಗಲೂ ಗಾಂಧಿನಗರ. ನಾನು ಸಾಯೋವರೆಗೂ ಗಾಂಧಿನಗರನೇ. ಇನ್ನು ಗಾಂಧಿನಗರಕ್ಕೆ ಬಂದು ಕಾಲಿಟ್ಟು 40 ವರ್ಷ ಆಯಿತು ಅಂದ್ರೆ ಅರ್ಥ? ಅದೇ ಬುಟಸ್ ಕುಮಾರ್ ಆಫೀಸ್ ಇತ್ತಲ್ಲ ಅವಾಗ. SKS ಪಿಕ್ಚರ್ಸ್ ಅಂತ ಇತ್ತು. ಕುಳ್ಳಾಶ ಅಂತ ಅವ್ರದ್ದು SKS ಕುಮಾರು, ಕುಳ್ಳಾಶ ಅಂತ ಸಂಪತ್ ಅಂತ 3 ಜನ ಹೆಸರು ಮಾಡಿದ್ರು. SKS ಅಂತ ಕುಳ್ಳಾಶ ಅಂತಂದು, ಬುಟಸ್ ಕುಮಾರ್ದು, ಇನ್ನೊಬ್ಬ ಸಂಪತ್, ಆಯಲ್ ಸಂಪತ್ತು. ಅವ್ರು ಸೇರ್ಕೊಂಡು ಆಫೀಸ್ ಮಾಡಿದ್ರನ್ನ. ಈ ಆಫೀಸ್ ಮಾಡಿದಾಗ ಸ್ವಲ್ಪ ಗಲಾಟೆ ಆಗಿ ಬುಟಸ್ ಕುಮಾರ್ ಸತ್ತೋದ್ನಲ್ಲ, ಅವ ಮುತ್ತಪ್ಪ ಹ್ಯಾಂಡ್ ಓವರ್ ಮಾಡ್ಕೊಂಡ. ಆ ಮುತ್ತಪ್ಪ ಹ್ಯಾಂಡ್ ಓವರ್ ಮಾಡ್ಕೊಂಡ್ಮೇಲೆ ನನಗೆ ಕರೆದಿ ಸಂಪತ್ ನೀನೇ ನೋಡ್ಕೊ ಇದನ್ನು ಮಾಡ್ಕೊಂಡು ನೋಡಿದ್ರಲ್ಲಿ ದಿನ ಪೊಲೀಸ್ ವ್ಯಾನ್ಗಳು ಬರೋದು ಎಂಕ್ವೈರಿಗಳಿಗೆ. ಅಲ್ಲೆಲ್ಲ ಗಲಾಟೆ. ಇಲ್ಲಿ ಬರೋರು ಪೊಲೀಸರು ಎತ್ತಾಕೊಂಡು ಹೋಗೋಕ್ಕೆ. ಇಲ್ಲಿ ಎಲ್ಲ ಏರಿಯಾಯಿಂದ ರೌಡಿಗಳು ಬರೋರಲ್ಲ. ಇದೊಂದು ಅಡ್ಡ ಆಗ್ಬಿಟ್ಟಿತ್ತು. ಕೊನೆಯಲ್ಲಿ ನಾನೇ ಅಜಾಮ್ ಶಾಪಿಗೆ ಬಂದಿದ್ದೆ. ಅದನ್ನ 1,75,000 ರೂಪಾಯಿ ಮಾರಿದೆ. ನಾನು 75,000 ಇಟ್ಕೊಂಡೆ. ಇನ್ನು 1 ಲಕ್ಷ ಅವ್ರ ತಮ್ಮ ಇದ್ದ ನಂದಕುಮಾರ್ ರೈ ಅಂತ, ಅವನಿಗೆ ಕೊಟ್ಟೆ. ಯಾಕುಮಾರ? ನಂದಕುಮಾರ್ ರೈ ಅಂದ್ಬಿಟ್ಟು, ಮುತ್ತಪ್ಪ ರೈ ಚಿಕ್ಕಮ್ಮನ ಮಗ. ಅವನಿಗೆ ಕೊಟ್ಟೆ. ಅದನ್ನು ನಾವು ಕೇಳಿದ್ರು ಒಂದಿನ, ಏನು ಮಾಡಿದೆ ಆಫೀಸಲ್ಲಿ? ಸರ್ ಮುತ್ತಪ್ಪ ರೈ ಫೋನ್ ಮಾಡಿ. ಅಲ್ಲ, ಸಾಕಾನಗರ. ಹಾಂ, ಸಾಕಂದ್ರಲ್ಲಿ ಇವಾಗ ಇರೋದು.
ಸರ್ ಏನು ಮಾಡಿದೆ ಅಂದರೆ ನಾನು ಹೇಳಿದೆ ನೋಡಿ ಸರ್ ಹಿಂಗಾಯಿತು ಏನು ನಾವು ಬರೋಂಗಿಲ್ಲ ಯಾವುದೋ ಒಂದು ಸ್ಕ್ವಾಡ್ ಬರ್ತೇವೆ ಬಂದು ನಿಲ್ತಾ ಇರ್ತೇವೆ ಎಲ್ಲ ಎಂಕ್ವೈರಿ ಮಾಡ್ತಿರ್ತಾರೆ ನಾವು ನೆಮ್ಮದಿಯಿಂದ ಇರೋಕ್ಕಾಗಲ್ಲ ಅದೇ ಕೊನೆಗೆ ಆಜಾಮ್ ಶಾಪ್ ಕೊಟ್ಬಿಟ್ಟೆ ಸರ್ ಅಂದೆ ನಕ್ಕಿದ್ರು ಹೌದಾ ಒಳ್ಳೆ ಕೆಲಸ ಮಾಡ್ದೆ ಬಿಡು ಅಂದರು ಎಲ್ಲ ರೌಡಿಗಳು ಅಡ್ಡ ಆಗ್ಬಿಟ್ಟಿದೆ ರೆಕಗ್ನೈಸ್ ಆಗ್ಬಿಟ್ಟಿದೆ ಅದಕ್ಕೆ ಅಜಾಮ್ ಶಾಪ್ ಕೊಟ್ಬಿಟ್ಟೆ ಸರ್ ಅಂದೆ ಹೌದಾ ಎಷ್ಟಿಗೆ ಕೊಟ್ಟೆ